ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಚಿಕನ್ ಫ್ರೈಡ್ ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನನ್ನದೇ ಆದಂಥ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 2.5 ಕಪ್ಪಷ್ಟು ಬಾಸ್ಮತಿ ರೈಸನ್ನು ವಾಶ್ ಮಾಡಿ ಒಂದು 20 ಮಿನಿಟ್ಸ್ ನೆನೆ ಇಡ್ತಾ ಇದ್ದೀನಿ. ಇದು ನೆನಿಬೇಕು. ಇಲ್ಲಿ ನಾನು 400 ಗ್ರಾಮ್ಸಷ್ಟು ಚಿಕನ್ ತಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮೆಣಸಿನ ಹುಡಿ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 10ರಿಂದ 20 ನಿಮಿಷ ಮ್ಯಾರಿನೇಟ್ ಮಾಡಬೇಕು. ಈ ಕಡೆ ನಾನು ಅನ್ನಕ್ಕೆ ನೀರಿಟ್ಟಿದ್ದೀನಿ. ಇಲ್ಲಿ ಮ್ಯಾರಿನೇಟ್ ಆದ ಚಿಕನ್ ತಗೊಂಡು ಒಂದು ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಇದನ್ನು ಇದೇ ರೀತಿ ಬಾಯ್ಲ್ ಮಾಡಿ ತೆಗಿಬೇಕು. ನೀರು ಆ್ಯಡ್ ಮಾಡೋದು ಬೇಡ. ಸ್ವಲ್ಪ ಸೋಯಾ ಸಾಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೋಯಾ ಸಾಸ್ ಆ್ಯಡ್ ಮಾಡೋದ್ರಿಂದ ಚಿಕನ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ಹೀಗೆ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಒಂದು 10 ನಿಮಿಷ ಆದರೂ ಅದಕ್ಕೆ ಟೈಮ್ ಹಿಡಿಯುತ್ತೆ. ಅಷ್ಟರಲ್ಲಿ ರೈಸ್ ಇಲ್ಲಿ ಸೋಕ್ ಆಗಿದೆ 20 ಮಿನಿಟ್ಸ್. ಇದನ್ನು ನೀರು ತೆಗೆದು ಇಡ್ತಾಯಿದ್ದೀನಿ. ಈ ಕಡೆ ರೈಸಿಗೆ ಇಟ್ಟಿರುವ ನೀರಿಗೆ ಸ್ವಲ್ಪ ಉಪ್ಪು ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ನೀರು ಕುದಿ ಬರೋಷ್ಟರಲ್ಲಿ ಇದನ್ನು ಸ್ವಲ್ಪ ಟರ್ನ್ ಮಾಡ್ತಾಯಿದ್ದೀನಿ. ನಾನು ನೀರೇನು ಹಾಕಿಲ್ಲ, ಅದರ ನೀರೇ ಬಿಟ್ಟಿದೆ. ಅದು ಹಾಗೆ ಬೇಯ್ತಾ ಇರಲಿ. ಒಂದು 10 ಮಿನಿಟ್ಸಲ್ಲಿ ಬೇಯುತ್ತೆ. ಈ ಕಡೆ ರೈಸ್ಗೆ ಇಟ್ಟಿರೋ ನೀರು ಕುದೀತಾ ಇದೆ. ಅದಕ್ಕೆ ನೀರು ಸ್ಟ್ರೈನ್ ಮಾಡಿಟ್ಟಿರುವಂಥ ಬಾಸ್ಮತಿ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸೌಟ್ ಹಾಕಿ ತಿರುಗಿಸಿ ಕೆಳಗಡೆ ಅಂಟದೇ ಇರೋದಕ್ಕೆ ಆ ರೀತಿ ಮಾಡ್ಕೋಬೇಕು. ಇದು ಒಂದು 10ರಿಂದ 15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಒಂದು 10 ನಿಮಿಷ ಆಗುವಾಗಲೇ ಇದನ್ನು ಒಂದು ಸಲ ನೋಡಿ. ಇಷ್ಟು ಬಾಯ್ಲ್ ಆದರೆ ಸಾಕಾಗುತ್ತೆ. ಇದನ್ನು ಸೋಸಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸೋಸಿ ಇಟ್ಕೊಂಡಿದ್ದೀನಿ. ಈ ರೀತಿ ಅಡಿಯಲ್ಲಿ ಹೋಲಿರುವ ಪಾತ್ರೆ ಇದ್ದರೆ ಅದರಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳಿ. ಈಗ ಒಂದು ಬಾಣಲೆ ಇಟ್ಟಿದ್ದೀನಿ. ಸ್ವಲ್ಪ ತಿಕ್ ಬಾಣಲೆ ಇದು, ಅಡಿ ಹಿಡಿಯೋದಂಥ ಬಾಣಲೆ. ಅದಕ್ಕೆ ಆಯಿಲ್ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಕ್ಯಾರೆಟನ್ನು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಈ ರೀತಿ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ಗೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಮೊದಲೇ ಹಾಕಬೇಕಿತ್ತು. ನಾನು ಕ್ಯಾರೆಟ್ ಮೊದಲು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಈ ರೀತಿ ಒಂದು ಸೈಡ್ಗೆ ಫ್ರೈ ಮಾಡ್ತಾಯಿದ್ದೀನಿ. ಯಾವುದೇ ತರಕಾರಿ ತುಂಬ ಬೇಯಬಾರ್ದು, ಸ್ವಲ್ಪ ಕ್ರಂಚಿಯಾಗಿ ಇರಬೇಕು. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಬೇಯಿಸಿಟ್ಟಿರುವಂಥ ಚಿಕನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಅದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ. ಅದಕ್ಕೆ ಸ್ವಲ್ಪ ಕ್ರಂಚಿಯಾಗಿ ಸಿಗಬೇಕು ಅಂದರೆ ಲಾಸ್ಟಲ್ಲಿ ಆ್ಯಡ್ ಮಾಡಿದರೆ ಸಾಕು. ಇದನ್ನು ಸ್ವಲ್ಪ ಒಂದು ಫ್ರೈ ಮಾಡಿ ಇದಕ್ಕೆ ತರಕಾರಿಗಿರುವಂಥ ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ. ಈಗ ಇದಕ್ಕೆ 4 ಟೀ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸೋಯಾ ಸಾಸ್ ಮಾತ್ರ ಇಲ್ಲಿ ಸ್ಕಿಪ್ ಮಾಡುವಾಗಿಲ್ಲ. ಈಗ ಇದಕ್ಕೆ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. 1-2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಸಾಸ್ ಬದಲಿಗೆ ಶೆಜ್ವಾನ್ ಸಾಸ್ ಇದ್ದರೆ ಹಾಕ್ಕೋಬೋದು. ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. ರೈಸ್ ನೋಡಿ ಎಷ್ಟು ಉದುರುದ್ರಾಗಿದೆ. ನಾವು ಈ ರೀತಿ ರೈಸ್ ಮಾಡೋದ್ರಿಂದ ಈ ರೀತಿ ಸಿಗುತ್ತೆ. ಇಲ್ಲ ಕುಕ್ಕರಲ್ಲಿ ಮಾಡಿದರೆ ಇಷ್ಟು ಉದುರುದ್ರಾಗಿ ರೈಸ್ ನಿಮಗೆ ಸಿಗೋದಿಲ್ಲ. ಫ್ರೈಡ್ ರೈಸ್ ಮಾಡುವಾಗ ಆದಷ್ಟು ಈ ರೀತಿಯೇ ರೈಸ್ ಮಾಡಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು 4ರಿಂದ 5 ಜನರಿಗೆ ಆರಾಮಾಗಿ
ಡಿನ್ನರ್ ಅಥವಾ ಲಂಚ್ಗೆ ಮಾಡ್ಕೋಬೋದು ಇಷ್ಟು ರೈಸಲ್ಲಿ. ಈಗ ಇದಕ್ಕೆ ನಾನು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1.5 ಟೀ ಸ್ಪೂನಷ್ಟು. ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಹಾಕ್ಕೊಂಡು ಚಿಕನ್ ಹಾಕಿರೋದ್ರಿಂದ ಗರಂ ಮಸಾಲ ಹಾಕಿದರೆ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ನನಗೆ ಬೇಕಾದಂಥ ಸ್ವಲ್ಪ ಚೇಂಜಸನ್ನು ಮಾಡ್ಕೊಂಡಿದ್ದೀನಿ ಅಂತ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಲಾಸ್ಟಿಗೆ ಹಾಕ್ಕೋಬೇಕು, ಅದು ಹಾಗೆ ತಿನ್ನೋಕ್ಕೆ ಸಿಕ್ಕಿದ್ರೇ ಚೆನ್ನಾಗಿರುತ್ತೆ, ಬೆಂದು ಹೋಗಬಾರ್ದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ವುಡನ್ ಸೌಟ್ನಲ್ಲಿ ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಈಗ ಇದಕ್ಕೆ ಲೆಮನ್ ಹಾಕ್ತಾಯಿದ್ದೀನಿ. ವಿನಿಗರ್ ಇದ್ದರೆ ವಿನಿಗರ್ ಹಾಕ್ಕೋಬೋದು. ನಾನು ವಿನಿಗರ್ ಇರಲಿಲ್ಲ, ಅದಕ್ಕೆ ಲಾಸ್ಟಲ್ಲಿ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಲೆಮನ್ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ವಿನಿಗರ್ನ ನೀವು ವೆಜಿಟೇಬಲ್ಸ್ ಫ್ರೈ ಮಾಡುವಾಗಲೇ ಹಾಕ್ಕೋಬೇಕು, ಸಾಸ್ಗಳು ಆ್ಯಡ್ ಮಾಡುವಾಗಲೇ ಹಾಕ್ಕೋಬೇಕು. ಇದು ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ. ನೀವು ಇದನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.